ಮೂವಿ ಇಷ್ಟ ಆಯ್ತಾ ಎಲ್ರಿಗೂ? ಎಲ್ರಿಗೂ ನಿಮ್ ಮನೆ ಅಕ್ಕಪಕ್ಕದವ್ರಿಗೆ ಹೇಳಿ ಮೂವಿ ಚೆನ್ನಾಗಿದೆ ಅಂತ. ತುಂಬಾ ಕಷ್ಟಪಟ್ಟು ಹಾನೆಸ್ಟ್ ಆಗಿ ಮಾಡಿದೀವಿ. ನಿಮ್ಮೆಲ್ರಿಗೂ ನಿಜ ಇಷ್ಟ ಆಯ್ತಲ್ಲ ಫ್ಯಾಮಿಲಿಗೆ? ಏನೇನು ಇಷ್ಟ ಆಯ್ತು ಮೂವಿಲಿ? ದಯವಿಟ್ಟು ನೀವೆಲ್ಲ ಒಂದು ರಿವ್ಯೂ ಹಾಕಿ ಬುಕ್ ಮೈ ಶೋ ಅಲ್ಲಿ. ಅಂಡ್ ತುಂಬಾ ಜನ ಒಂದಷ್ಟು ನೆಗೆಟಿವ್ ಆಗ್ತಾ ಇದೆ, ಬಟ್ ಅದನ್ನೆಲ್ಲ ಬಿಡಿ. ನೀವೆಲ್ಲರೂ ನಿಮ್ಮ ಮನೆ ಅಕ್ಕಪಕ್ಕದ ಮನೆಯವ್ರಿಗೆ ನಿಮ್ಗೆ ಏನ್ ಅನ್ಸ್ತು ಮೂವಿ ಬಗ್ಗೆ ಹೇಳಿ. ದಯವಿಟ್ಟು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಸರ್. ಬಾಸ್ ಫ್ಯಾನ್ಸ್ ಇರೋವರೆಗೂ ಎದುರ್ಕೋಬೇಡಿ, ನಾವಿದೀವಿ. ಜೈ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸರ್ ಆಟಿಟ್ಯೂಡ್ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಸರ್. ನಿಮ್ದು ಚೆನ್ನಾಗಿದೆ ಬ್ರೋ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಬಂದಿದ್ದಕ್ಕೆ ನನಗೋಸ್ಕರ. ಇಷ್ಟ ಆಯ್ತಾ ಮೂವಿ ಬ್ರೋ? ಸೂಪರ್ ಜೊತೆ ಮೂವಿ ಮಾಡ್ಬೇಕು ನೀವು. ಸಾಕಾಗಿತ್ತು. ಸೂಪರ್ ಆಗಿದೆ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿದೆ. ಎಂತದಿಲ್ಲ, ಸಕ್ಕತ್ತಾಗಿದೆ ಫಿಲಂ ಮಾತ್ರ. ಫ್ಯಾಮಿಲಿ ಸ್ಟೋರಿ ಮಾತ್ರ ಚೆನ್ನಾಗಿದೆ. ಫಿಲಂ ಅಂತೂ ಸೂಪರ್. ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಒಳ್ಳೆ ಮೂವಿ ಮಾತ್ರ. ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್ ಮೂವಿ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸೂಪರ್ ಆಗಿತ್ತು. ಸೂಪರ್ 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 ಪಿಕ್ಚರ್ ಸರ್. ಚೆನ್ನಾಗಿದೆ 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 ಸೂಪರ್ ಆಗಿದೆ. ಚೆನ್ನಾಗಿದೆ 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 ಅವರು ಸೂಪರ್ ಸಕ್ಕತ್ತಾಗಿದೆ. ಚೆನ್ನಾಗಿದೆ ಸೂಪರ್ ಚೆನ್ನಾಗಿತ್ತು ಬಿಡೋಣ. ಚೆನ್ನಾಗಿತ್ತು ಫಿಲಮ್. ರಾಯಲ್ಲು ನೀನು ರಾಯಲ್ಲು. ಸೂಪರ್ ಆಗೈತೆ, ಸೂಪರ್ ಆಗೈತೆ, ನೋಡ್ಬೇಕು. ಸೂಪರ್ ಸೂಪರ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಬ್ರೋ. ಚೆನ್ನಾಗಿತ್ತು ಫಿಲಂ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ವರ್ಷಂ ಬ್ಯಾನರ್ ಅಂದ್ರೆ ಫಿಲಂ ಸೂಪರ್ ಸರ್. ಫಿಲಂ ಚೆನ್ನಾಗಿದೆ ಸರ್, ದಯವಿಟ್ಟು ಬಂದು ಫ್ಯಾಮಿಲಿನ ಕರ್ಕೊಬಂದು ನೋಡಿ. ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಫಿಲಂ. ಮೂವಿ ಸಖತ್ತಾಗಿತ್ತು. ಸೂಪರ್ ಇದೆ ಸರ್. ಫಿಲಂ ಸೂಪರ್ ಇದೆ, ಜನ ಬಂದೆಲ್ಲ ನೋಡಿ. ಸೂಪರ್ ಇದೆ, ಚೆನ್ನಾಗಿದೆ ಫಿಲಂ ಮಾತ್ರ. ಸೂಪರ್ ಸೂಪರ್ ಸೂಪರ್. ಫ್ಯಾಮಿಲಿಗೆ ಮಾತ್ರ ಹೇಳಿ ಮಾಡಿಸ್ದಂಗೈತ್ರಿ. ನೋಡಬೇಕು. ಅವರು ಏನು ಗೊತ್ತಾ, ನಾವು 10 ಜನಕ್ಕೆ ನಾವು ಹೇಳಬೇಕು, ಅದು ಅವ್ರಿಗೆ ಮನವರಿಕೆ ಆಗಬೇಕು. ಅವ್ರು ನಾವು ಹೇಳಬೇಕು. ನಾವು ನೋಡ್ಕೊಂಬಂದಿರೋ ಫಿಲಂ ಅವ್ರಿಗೆ ಹೇಳಿದಾಗ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು, ಫೈಟಿಂಗ್ ತುಂಬ ಇಷ್ಟ ಆಯಿತು. ಎಲ್ಲ ಫ್ಯಾಮಿಲಿ ನೋಡೋಂಥ ಸಿನಿಮಾ ಅನಿಸ್ತು. ಫಿಲಂ ಅಂತೂ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು. ಬಂದು ನೋಡಿ ಸಪೋರ್ಟ್ ಮಾಡಿ ಈ ಥರ ಆ್ಯಕ್ಟರ್ಗೂ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಚೆನ್ನಾಗಿದೆ, ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ಸರ್. ಅವರು ಬುದ್ಧಿ ಅಭ್ಯಾಸ. ಸೂಪರ್ ಮೂವಿ, ಸೂಪರ್ ಮೂವಿ, ಸೂಪರ್. ತುಂಬ ಇಷ್ಟ ಆಯ್ತಪ್ಪ, ಚೆನ್ನಾಗಿ ಮಾಡಿದ್ದಾರೆ ಸರ್. ಕನ್ನಡ ಫಿಲಂನ ಪ್ರೋತ್ಸಾಹ ನೀಡಬೇಕು. ದಿನಕರ್ ತುಗುದೀಪ್ ಅವರು ಚೆನ್ನಾಗಿ ತೆಗೆದಿದ್ದಾರೆ. ಆಮೇಲೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಜೈ ಡಿ ಬಾಸ್. ತುಂಬ ಚೆನ್ನಾಗಿದೆ ಮೂವಿ, ನೋಡಲೇಬೇಕಾಗಿರೋಂಥ ಮೂವಿ. ನಾವು 2 ಸಲ ನೋಡ್ತಾ ಇದೀವಿ. ನೋಡಿ, ಫ್ಯಾಮಿಲಿ ಬಂದು ನೋಡೋಂಥ ಮೂವಿ. ಡ್ಯಾನ್ಸ್ ಮತ್ತೆ ಫೈಟ್ ಸೂಪರ್ ಆಗಿದೆ. ನೆಕ್ಸ್ಟ್ ಡೆವಿಲ್ಗೋಸ್ಕರ ಕಾಯ್ತಾ ಇದೀವಿ. ಆದಷ್ಟು ಬೇಗ ಡೆವಿಲ್ ಬರಲಿ ಅಂತ ನಾವು ಕಾಯ್ತೀವಿ. ಜೈ ಡಿ ಬಾಸ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ರಾಯಲ್ ಆಗು ಇದೆ, ಲಾಯಲ್ ಆಗು ಇದೆ. ಸೂಪರ್ ಆಗಿದೆ. ಫ್ಯಾಮಿಲಿ ಜೊತೆ ಬಂದು ನೋಡಿ, ಫಿಲಂ ಸೂಪರ್ ಆಗಿದೆ. ರಾಯಲ್ಸ್ ಫಿಲಂ ಸೂಪರ್, ರಾಯಲ್ ಸೂಪರ್. ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಸೂಪರ್ ಆಗಿದೆ ಫಿಲಂ. ತುಂಬಾ ಚೆನ್ನಾಗಿತ್ತು. ಸಿನಿಮಾ ಎಲ್ಲ ಚೆನ್ನಾಗಿತ್ತು. ಆ ಮೂವಿ ತುಂಬಾ ಸೂಪರ್ ಆಗಿದೆ. ಡೂ ವಾಚ್. ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಬಂದು ಚೆನ್ನಾಗಿದೆ. ರಾಯಲ್ ಆಗು ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬ್ರೋ, ಸೂಪರ್ ಮೂವಿ ಸರ್. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡಬೇಕಂತ ಮೂವಿ ಇದು. ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಸರ್. ಅವ್ರದ್ದು ಡ್ಯಾನ್ಸಿಂಗ್ ಆಗಿರ್ಬೋದು, ಅವ್ರ ಆಕ್ಷನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಸರ್. ಅವ್ರ ಆಟಿಟ್ಯೂಡ್ ಸಕ್ಕತ್ತಾಗಿದೆ ಅದು ಸರ್. ಡೈರೆಕ್ಷನ್ ದಿನಕರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್ ಮೂವಿ. ಎಲ್ಲರೂ ಬಂದು ನೋಡಿ ಸರ್ ಮೂವಿಗೆ ಸರ್. ಫ್ಯಾಮಿಲಿ ಜೊತೆ ಹೌದು. ನಾನು ಎಲ್ಲರೂ ಕೂಡ ಕರ್ಕೊಂಡ್ಬಂದು, ಮನೇಲಿ ಎಲ್ಲರೂ ಕೂಡ ಕರ್ಕೊಂಡ್ಬಂದು ಮೂವಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಸ್ವಲ್ಪ ಕನೆಕ್ಟ್ ಆಗೋದು ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ. ತಾಯಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ.
ಸರ್ ನಾವು ಸಿನಿಮಾ ಮಾಡೋದೇ ಜನಗಳಿಗೋಸ್ಕರ. ಅವ್ರು ಬಂದು ಖುಷಿ ಪಡೋದಕ್ಕಿಂತ ದೊಡ್ಡ ರಿವಾರ್ಡ್ ಒಬ್ಬ ಆ್ಯಕ್ಟರ್ಗೆ ಇನ್ನೊಂದಿಲ್ಲ. ಸೊ ನಮ್ಮ ಚಿತ್ರ ರಾಯಲ್ನ ಎಂಟರ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಫಸ್ಟ್ ಮೂವಿ ಲವರ್ಸ್ ನೋಡಿದ್ರು, ಈ ಮೂವಿ ಫ್ಯಾಮಿಲಿ ನೋಡಿದ್ರು. ಸೊ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ನೋಡಿ ಇಲ್ಲಿ ಇಷ್ಟೊಂದು ಜನ ನಮ್ಮ ಮೂವಿಗೆ ಬಂದು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್, ಬಿಗ್ ಥ್ಯಾಂಕ್ಸ್. ಹಾಗಾಗಿ ಈ ಸಿನಿಮಾ ನೋಡ್ತಾ ತುಂಬ ಜನ ಕನೆಕ್ಟ್ ಆಗಿದ್ದು. ಕಿಸ್ ಫಿಲಮ್ ಕೂಡ ಇದೇ ಥರ ಆಗಿತ್ತು ಅಂತ ಜನ ಮಾತಾಡ್ತಾರೆ. ಅಂದರೆ ಕನೆಕ್ಟ್ ಆಗ್ತಾರೆ ವಿರಾಟಿಗೆ, ಕಿಸ್ಗೂ ಕನೆಕ್ಟ್ ಆಗ್ತಿದ್ದಾರೆ, ರಾಯಲ್ಗೂ ಕನೆಕ್ಟ್ ಆಗ್ತಾರೆ. ಈ ಕನೆಕ್ಟಿವಿಟಿನ ಹೇಗೆ ಫೀಲ್ ಮಾಡ್ತೀವಿ? ಸರ್ ಕನೆಕ್ಟಿವಿಟಿ ಅನ್ನೋದಕ್ಕಿಂತ ನಾವು ಯಾವುದೇ ಕೆಲಸನ ಹಾನೆಸ್ಟಾಗಿ ಮಾಡೋ ಜನ ಅದನ್ನು ತಗೋತಾರೆ. ಡೆಫಿನೆಟ್ಲಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ಇವಾಗ ಈಗ ನೋಡಿ ನೈಟ್ ಶೋ ಇಷ್ಟು ಜನ ಇರೋದ್ರಿಂದ ಇನ್ನೂ ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋ ಭರವಸೆಲಿದ್ದೀವಿ. ಆ್ಯಂಡ್ ಆಲ್ಸೋ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋರ್ಗೂ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಥರ ಇದೆ ನಮ್ಮ ಮೂವಿ. ಅಮ್ಮಂದ್ರಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಳುಗಳಿಗೆ ಇಷ್ಟ ಆಗುತ್ತೆ, ಒಂದು ತಾಯಿ ಸೆಂಟಿಮೆಂಟ್ ಇದೆ. ಸೊ ಒಂದು ಮುಜುಗರ ಇಲ್ಲದೆ ಒಂದು ವಲ್ಗರ್ ಸೀನ್ಸ್ ಇದೆ, ಎಂಟರ್ ಫ್ಯಾಮಿಲಿ ನೋಡೋ ಥರ ಸಿನಿಮಾ. ಸೊ ಎಲ್ಲರೂ ಮನೆ ಮಗ ಆಗಬೇಕು ಅಂತಲೇ ಸಿನಿಮಾ ಮಾಡಿರೋದು. ಸೊ ಎಲ್ಲರೂ ಮನೆ ಮಗ ಆಗಿರ್ತೀನಿ ಅಂತ ಅನ್ಸುತ್ತೆ. ಎಸ್ಪೆಷಲಿ ನೈಟ್ ಶೋ ಇದು ಫ್ಯಾಮಿಲಿ ಬಂದು ತಪ್ಕೊಂತಿದ್ರು, ಎಷ್ಟೊಂದು ಜನ ಅಳ್ತಾ ಇದ್ರು, ಲೇಡೀಸ್ ಎಲ್ಲ ಎಷ್ಟೊಂದು ಜನ ಅಜ್ಜಿದಿರೆಲ್ಲ ಮಿಸ್ ಮಾಡೋದು. ಏನು ಸರ್ ಅದಕ್ಕೋಸ್ಕರನೇ ಸಿನಿಮಾ ಮಾಡೋದು. ಈಗ ಇಲ್ಲ ನನ್ನ ಕಿಸ್ ಬಂದು ಕಂಪ್ಲೀಟ್ ಲವರ್ಸ್ ನೋಡೋದು, ಬಟ್ ಈ ಫೀಲಿಂಗ್ ಬೇರೆ ಥರ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಮನೆ ಮಗ ಥರ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗೆಲ್ಲ ಇಲ್ಲೇ ಬಂದು ಆಶೀರ್ವಾದಗಳು ಮಾಡಿದ್ರು ಎಷ್ಟೊಂದು ಜನ, ಹಿಂಗೆ ಮಾಡಪ್ಪ ಚೆನ್ನಾಗಾಗಲಿ ನಿನ್ನ ಕೆರಿಯರ್ ಅಂತ. ಆ ಬ್ಲೆಸ್ಸಿಂಗ್ ಸಿಗೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು 4 ವರ್ಷ ಆದಮೇಲೆ ತೆರೆ ಮೇಲೆ ಬಂದಿರೋದು. ಜನ ಎಷ್ಟು ಇಷ್ಟಪಡ್ತಾರೆ, ಜನ ನೋಡೋವರೆಗೂ ನಾನು ಸಿನಿಮಾ ಮಾಡ್ತೀನಿ ಸರ್. ಯಾಕಂದರೆ ನನಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ, ಜನನೇ ನನ್ನ ಬ್ಯಾಕ್ಗ್ರೌಂಡ್. ಅವ್ರು ಎಲ್ಲಿವರೆಗೂ ನನಗೋಸ್ಕರ ಒಂದು ಥಿಯೇಟ್ರಿಗೆ ನೋಡ್ತಾರೆ. ಯಾಕಂದ್ರೆ ಸೀರಿಯಲ್ನಿಂದನೂ ಕೈ ಹಿಡಿದು ಇಲ್ಲಿವರೆಗೂ ಅವರೇ ಕರ್ಕೊಂಬಂದಿರೋದು. ಅವ್ರು ಎಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸರ್. ಅದು ಯಾವ ಥರನಾದರೂ ಆಗಿರ್ಬೋದು. ಅವ್ರಿಗಂತೂ ಅವ್ರು ಕೊಡೋ ದುಡ್ಡಿಗೆ ಮೋಸ ಆಗದಿರೋ ಥರ ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅದು ಎಷ್ಟೇ ಟಫ್ ಇರೋ ಪ್ರತಿ ಮೂವಿಗೂ ಒಂದು ಬೇರೆ ಕೊಡಬೇಕು ಅಂತಲೇ ಟ್ರೈ ಮಾಡ್ತಿರೋದು ಸರ್. ನಾಲ್ಕು ವರ್ಷ ಶ್ರಮ. ರವಿವರ್ಮ ಅವರು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಕಾಲಿಗೇಟ್ ಆಗಿದ್ದ ಬಗ್ಗೆ ಹೇಳ್ತಾರೆ. ಎಲ್ಲವನ್ನು ಕೇರ್ ಮಾಡದೇ ಮಾಡೋದಂತ, ಅಂದರೆ ಪ್ರತಿಯೊಬ್ಬ ಹೀರೋನು ಪಡಬೇಕಂತ ಶ್ರಮ ಪಟ್ಟಿದ್ದಾರೆ ವಿರಾಟ್. ಈ ಶ್ರಮ ಮತ್ತು ಈ ರಿಲೀಸಿಂಗು, ಈ ಸ್ಕ್ರೀನ್ ಮೇಲೆ ನೋಡೋದಂಥ ಫೀಲು, ಈ ರಶ್ಶು ಎಷ್ಟು ಎನರ್ಜಿ ಕೊಡುತ್ತೆ ವಿರಾಟ್ಗೆ? ಸರ್ ನಮಗೆ ಅಲ್ಲಿ ಏನೇ ಕೈ ಕಾಲು ಮುರಿದೋಗಿ ಟಯರ್ಡ್ ಆದರೂ ಆ ಟಯರ್ಡ್ ಅನ್ಸಲ್ಲ ಸರ್. ಯಾಕಂದರೆ ಜನ ಇಲ್ಲಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಿರೋದು ನೋಡಿದಾಗ ಬೇಕಾದ್ರೆ ಇನ್ನೂ ಒಂದು ಸ್ಟೇಟ್ ಮಾಡ್ಕೊಳ್ಳೋಣ, ಇನ್ನೂ ಒಂದಷ್ಟು ಹೊಸ ಟ್ರೈ ಮಾಡೋಣ ಅಂತಲೇ ಅನಿಸುತ್ತೆ. ಯಾಕಂದರೆ ದುಡ್ಡಿಗಂತೂ ಡೆಫಿನೆಟ್ಲಿ ಮಾಡ್ತಾ ಇಲ್ಲ ಸರ್. ಇವತ್ತರೆಗೂ ನಾನು ಪ್ಯಾಷನ್ಗೋಸ್ಕರನೇ ಮಾಡ್ತಾ ಇರೋದು. ಯಾಕಂದರೆ ಜರ್ಮನಿಯಲ್ಲಿ ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ರಂಗಾಯಣ, ರಂಗಶಂಕರ, ಆಮೇಲೆ ಸೀರಿಯಲ್ಲು, ಸಿನಿಮಾ, ಸೊ ಒಂದೊಂದು ಹೆಜ್ಜೆ ಇಟ್ಕೊಂಡೇ ಬಂದಿರೋದು. ಒಂದು ಟೈಮ್ ಇದೆ ಅವಾಗ ಚೆನ್ನಾಗಿ ರೆಡಿ ಆಗಿಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಮಾಲಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೀರಿಯಲ್ ಮಾಡ್ಬೇಕಾರೆ ಯಾರು ರೆಕಗ್ನೈಸ್ ಮಾಡ್ತಾರ, ಒಂದು ಫೋಟೋ ತೊಗೊತಾರ ಅಂತ. ಅವಾಗ ಯಾರು ಒಂದು ಫೋಟೋ ತೊಗೊಂಡು ಖುಷಿ ಆಗ್ಬಿಡೋದು. ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ 9 ವರ್ಷಕ್ಕೆ ಒಂದು ಸಿನಿಮಾ, ಒಂದು ಸೀರಿಯಲ್ ಅಷ್ಟೇ ಮಾಡಿದ್ದಿದ್ದು ನಾನು. ಸೊ ಒಳ್ಳೇದು ಮಾಡಬೇಕು. ಆ್ಯಂಡ್ ಕೆಲವು ಸಲ ಬಂದಿದ್ದು ಮಾಡೋಕ್ಕಾಗಲ್ಲ, ನಮ್ಗೆ ಬರೋದ್ರಲ್ಲಿ ಬೆಸ್ಟ್ ಪಿಕ್ ಮಾಡಬೇಕು. ಅಕಸ್ಮಾತ್ ಬೆಸ್ಟ್ ಬಂದಿಲ್ಲ ಅಂತಂದರೆ ಅದನ್ನು ಸೈಡ್ಗಿಟ್ಟು ಮತ್ತೆ ಬೆಸ್ಟ್ ಬರೋವರೆಗೂ ಕಾಯಬೇಕು. ಸೊ ಈ ಥರ ಸಿಚುವೇಶನ್ ಹೊರಗಡೆಯಿಂದ ಬಂದರೆ. ಬಟ್ ಥ್ಯಾಂಕ್ಸ್ ಟು ಜಯಣ್ಣ ಬೋಗಣ್ಣ ಸರ್ ಮತ್ತು ದಿನಕರ್ ಸರ್, ನನಗೋಸ್ಕರ ಒಂದು ಸ್ಟಾರ್ಗೆ ಖರ್ಚು ಮಾಡಿ ರಾಯಲ್ ಅಂತ ಸಿನಿಮಾನ ರಾಯಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಜನತೆ ರಾಯಲ್ ಆಗಿ ಮೆಚ್ಕೊಂಡಿದ್ದಾರೆ. ನೈಟ್ ಶೋ ಅಲ್ಲಿ ಇಷ್ಟೊಂದು ಜನ ಫ್ಯಾಮಿಲಿ ಬಂದು ನೋಡಿ, ಶೋ ಮುಗಿದ್ರು ಎಲ್ಲ ಇಷ್ಟೊಂದು ಪ್ರೀತಿಯಿಂದ ನಿಂತ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಜರ್ನಿ ತುಂಬ ವರ್ಷಗಳಿಂದ ಬಂದಿರೋದು. ಸೊ ಇವತ್ತು ರಾಯಲ್ ಅಂತ ರಿಲೀಸ್ ಆಗಿದೆ, ಎಲ್ಲ ಕಡೆ ಚೆನ್ನಾಗಿ ಹೋಗ್ತಿದೆ. ಸೊ ಹೆಚ್ಚು ಜನ ನೋಡಬೇಕು, ಸಪೋರ್ಟ್ ಮಾಡಬೇಕು. ಅವ್ರ ಪ್ರೀತಿಗೋಸ್ಕರ ಇನ್ನೂ ಏನು ಮಾಡೋಕ್ಕೂ ರೆಡಿ ಸರ್. ಲೈಕ್ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಫ್ಯಾನ್ಸ್ ಅಂತ ಕರೆಯಲ್ಲ, ನನ್ನ ಪುಟ್ಟ ಕುಟುಂಬ ಅಂತ ಹೇಳ್ತೀನಿ. ಬಿಕಾಸ್ ಮನೆಯವ್ರ ಮೇಲೆ ಎಲ್ರಿಗೂ ಕೇರ್ ಇರೋದು. ಸೊ ನನ್ನನ್ನು ಕೇರ್ ಮಾಡೋದು ಇವರೇ. ನಾನು ಯಾವಾಗಲೂ ಏನು ಹೇಳೋದಂದರೆ ಅನ್ಕಂಡೀಷನಲ್ ಲವ್ ಬರೀ ಫ್ಯಾನ್ಸ್ ಮಾತ್ರ ಸರ್. ಸೊ ಅಷ್ಟು ಪ್ರೀತಿಯಿಂದ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಅವ್ರ ಲೈಫಲ್ಲಿ ಒಂದು 3 hours ನಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ಎಷ್ಟು ಹಾರ್ಡ್ ವರ್ಕ್ ಇಟ್ಟು ಮಾಡಬೇಕು. ಯಾಕಂದ್ರೆ ಅವ್ರು ಕೊಡೋ 1 ರೂಪೀನೂ ಇಂಪಾರ್ಟೆಂಟ್. ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಔಟಿಂಗ್ ಅಂದರೆ ಒಂದು ಸಿನಿಮಾ ನೋಡ್ಕೊಂಡು ಒಂದು ಊಟ ಮಾಡಿಸ್ಕೊಂಬರೋದೇ ಔಟಿಂಗ್. ಬಿಕಾಸ್ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದು. ಸೊ ನಮ್ಮದೆಲ್ಲನೂ ಹಂಗೆ ಇರ್ತಾಯಿತ್ತು ಔಟಿಂಗು. ಸೊ ಇವತ್ತು ಅವರು 2,000 ರೂಪಾಯಿನೋ 5,000 ರೂಪಾಯಿನೋ ಖರ್ಚು ಮಾಡ್ತಾ ಇದ್ದಾರೆ ಅಂತಂದರೆ
ಆ ದುಡ್ಡಿಗೆ ವ್ಯಾಲ್ಯೂ ಕೊಡಬೇಕು, ಆ ದುಡ್ಡಿಗೆ ನಾವು ಎಫರ್ಟ್ ಹಾಕಬೇಕು. ಯಾಕಂದ್ರೆ ಆ ದುಡ್ಡಲ್ಲಿ ಒಂದೊಂದು ರೂಪಾಯಿನೂ ಮೋಸ ಆಗಬಾರ್ದು. ಸೊ ಅದಕ್ಕೆ ಎವ್ರಿ ಡೇ ಹಾನೆಸ್ಟ್ ಎಫರ್ಟ್ ಹಾಕಿದ್ದೀವಿ ಸರ್. ಸರ್ ಸರ್ ಆ ಪ್ರೀತಿಗೆ ಏನು ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಯಾಕಂದರೆ ಪ್ರೀತಿ ಅನ್ನೋದೇ ಆ ಥರ, ಅಂದರೆ ಏನು ಇಂಟೆನ್ಷನ್ ಇಲ್ಲದೆ ಅವ್ರಿಗೆ ಒಬ್ರಿಗೆ ಒಳ್ಳೇದಾಗಲಿ ಅಂತ ತೋರಿಸೋದು. ಸೊ ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು ಆ್ಯಂಡ್ ಕನ್ನಡ ಸಿನಿಮಾ ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರು ಸರ್ ಅಭಿಮಾನಿಗಳೇ ಅಂತಾರೆ ಸರ್. ಎಷ್ಟೋ ಕುಟುಂಬಗಳು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಸಿನಿಮಾ ನೋಡಿ ತುಂಬ ದಿನ ಆಯಿತು, ತುಂಬ ವರ್ಷಗಳಾಯಿತು, ತುಂಬ ಸಿನಿಮಾಗಳಾಯಿತು. ಇವಾಗ ಬರ್ತಾ ಇದ್ದೀವಿ ಥಿಯೇಟ್ರಿಗೆ. ಒಂದು ಫ್ಯಾಮಿಲಿ ಸಿನಿಮಾ ಕನ್ನಡದಲ್ಲಿ ಬಂದಿದೆ, ಲೈಕ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಸೊ ಆ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಾನು ಸದಾ ಚಿರಋಣಿ ಸರ್ ಆ ಪ್ರೀತಿ. ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಅದಾದಮೇಲೆ ನಾಳಿದ್ರದ್ದು ನಾಳೆ ಅಪ್ಡೇಟ್ ಮಾಡ್ತೀನಿ ಸರ್. ನಾಳೆ ಪಕ್ಕ ಮೈಸೂರಿಗೆ ಬರ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಒಂದು ಲಾಸ್ಟ್ ಥಿಂಗ್ ಹೇಳಬೇಕು, ರಾಯಲ್ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿರೋ ಪ್ರಯತ್ನ. ನೀವು ಒಂದು ಸಲ ಬಂದು ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಚಿತ್ರತಂಡ ಪ್ರತಿಯೊಬ್ಬರು ಹಾನೆಸ್ಟಾಗಿ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ತುಂಬ ಹಾನೆಸ್ಟಾಗಿ ಒಂದು ಹೊಸ ಹುಡುಗಂಗೆ, ಅಂದರೆ ನ್ಯೂ ಕಮ್ಮರಿಗೆ ಇಷ್ಟೊಂದು ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಇವತ್ತು ನೀವು ಸಪೋರ್ಟ್ ಮಾಡಿದ್ರೆ ಈ ಥರ ಸಿನಿಮಾಗಳು ಗೆದ್ದರೆ ನೆಕ್ಸ್ಟ್ ನಂತರನೇ ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಆಸೆ ಇಟ್ಕೊಂಡಿರೋರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಅವ್ರಿಗೆ ದುಡ್ಡು ಹಾಕೋಕ್ಕೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಇರ್ತಾರೆ. ಸೊ ನೀವೆಲ್ಲ ಎಲ್ಲಿವರೆಗೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತೀರಾ. ನಾನು ಇಂಡಸ್ಟ್ರಿಲಿ ಇರೋವರೆಗೂ ನಾನು ಇಷ್ಟೇ ಹಾನೆಸ್ಟಾಗಿ, ಇಷ್ಟೇ ಡೌನ್ ಟು ಅರ್ತ್ ಆಗಿ, ಇಷ್ಟೇ ಪ್ರೀತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಬರ್ತೀನಿ. ಆ್ಯಂಡ್ ಅಷ್ಟೇ ಸರ್. ನೀವು ಕೊಡೋ ಒಂದೊಂದು ರೂಪಾಯಿಗೂ ನನ್ನ ಎಂಟರ್ಟೈನ್ಮೆಂಟ್ ಪಕ್ಕ, ಅಂದರೆ ಯಾವತ್ತೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಿರಲ್ಲ. ಥ್ಯಾಂಕ್ ಯು.